ಖುಷಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನಂದರೆ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಒಂದು ಜಾಸ್ತಿ ದಿನ ಏನೂ ಹೋಗ್ತಿಲ್ಲ, ಒಂದು 2 ದಿನ ಹೋಗ್ತಾ ಇದ್ದೀವಿ ಅಷ್ಟೇ. ಒಂದು ಸ್ವಲ್ಪ ಕೆಲಸ ಇದೆ, ಹಾಗಾಗಿ 2 ದಿನ ಅಲ್ಲ, ರಾತ್ರಿ ಏನು ಪ್ಯಾಕ್ ಮಾಡೋದು ಬೇಡ, ಬೆಳಗ್ಗೆ ಇದೊಂದು 2 ಬಟ್ಟೆ ಬ್ಯಾಗಲ್ಲಿ ಹಾಕೊಂಡು ಹೋದ್ರಾಯ್ತು ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ಮೇಲೆ ಅದು ತೊಗೋಬೇಕು ಇದು ತೊಗೋಬೇಕು, ಫಸ್ಟು ಪ್ಯಾಕ್ ಮಾಡಿ ಇಟ್ಬಿಡೋಣ, ಏನಾದರೂ ಅದು ಇದು ಮಿಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಮೊದಲು ಈ ಕೆಲಸ ಮಾಡ್ಕೊತಾ ಇದ್ದೀನಿ. ಈ ಸಲ ನಾವು ಬೇಗ ಹೊರಡ್ತಾ ಇಲ್ಲ. ಬೇಗ ಹೊರಡೋದಿದ್ರೆ ಎಲ್ಲ ಫುಲ್ ರಾತ್ರಿನೇ ರೆಡಿ ಮಾಡಿ ಇಟ್ಬಿಡ್ತಿದ್ದೆ. ಅದಲ್ಲದೆ ಜಾಸ್ತಿ ದಿನ ಏನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದ್ರೂ ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಜಾಸ್ತಿ ದಿನವೂ ಅಲ್ಲ, ಹಾಗೆ ಬೇಗನೂ ಅಲ್ಲ ಹಾಗಾಗಿ ಒಂಚೂರು ಲೇಸಿನೆಸ್ ನನಗೆ. ಇವತ್ತಿನ ಬ್ಲಾಗು ಊರಿನ ಬ್ಲಾಗ್ ಆಗಿರುತ್ತೆ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇವಾಗ ಪ್ಯಾಕಿಂಗ್ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ತಿಂಡಿ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ. ಸಿಂಪಲ್ಲಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ. ಇನ್ನು ಸಾಮಾನ್ಯವಾಗಿ ನಾವೇನಾದರೂ ಈಚೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ನಾನು ಆದಷ್ಟು ಮನೇಲೇ ತಿಂಡಿ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ಆಗೋದೇ ಇಲ್ಲ ಅಂದಾಗ ಮಾತ್ರ ಈಚೆ ಕಡೆ ತಿನ್ಕೊಂಡು ಹೋಗೋದು. ಇವತ್ತು ಹೆಂಗಿದ್ರು ಲೇಟಾಗಲ್ವ ಹೋಗ್ತಾ ಇರೋದು, ಹಾಗಾಗಿ ತಿಂಡಿನೂ ಕೂಡ ಮಾಡಿ ತಿನ್ಕೊಂಡೇ ಹೋಗೋಣ, ಅರ್ಜೆಂಟೇನಿಲ್ಲ ಅಂತೇಳಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಇವತ್ತು ಬೆಳಿಗ್ಗೆ 6:45ಗೆ ಎಬ್ಬಿಸ್ಲಿಕ್ಕೆ ಶುರು ಮಾಡಿರೋದಕ್ಕೆ ಇವ್ರನ್ನ 7:15ಗೆ ಎದ್ದಿದ್ದಾರೆ. ಅದೇನು ನನಗೆ ಕಣ್ಬಿಟ್ಟಾಗ ಮೊಬೈಲ್ ನೋಡಿದ್ರೆ 7:30 ಆಗಿರ್ತದೆ, ಗಡಿಯಾರ ನೋಡಿದ್ರೆ 7:30 ಆಗಿರ್ತದೆ. ನಾವ್ ಎಬ್ಸರ್ ಎಲ್ಲ ಇವ್ರಿಗೆ ಲೆಕ್ಕನೇ ಇಲ್ಲ. ಎಷ್ಟು ಸಲನಾದ್ರೂ ಬಂದು ಎಬ್ಬಿಸ್ಕೋ, ನಾನು ಎದ್ದೋಳೋದೇ 7:15ಗೆ ಅನ್ನೋ ತರ. ನಾನು ಅನ್ಕೊಂಡೆ ಎದ್ದೋಳಲ್ಲಮ್ಮ, ಕಣ್ ಬಿಟ್ಟಿದ ತಕ್ಷಣ 7:30 ತೋರಿಸ್ತಾ ಇರ್ತದೆ. ಅದೇನೋ ಗೊತ್ತಿಲ್ಲ. ಏನ್ ಗೊತ್ತಾ, ಇವ್ರು ಸ್ವಲ್ಪ ಬೇಗ ಮಲಗಿದ್ರೆ ಬೇಗ ಎದ್ದೊಳ್ತಾರೆ. ರಾತ್ರಿ ಯಾವ್ದೋ ಫಿಲ್ಮ್ ನೋಡ್ಕೊಂಡು ಹತ್ತತ್ರ 1 ಗಂಟೆಗೆ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. 1 ಗಂಟೆನಾ 1:30ನಾ? 12:30 1 ಗಂಟೆ. ಅದು ಎಷ್ಟು, ಇವ್ರು ಬರೋದೇ 10:30ಗೆ. 10:30ಗೆ ಶುರು ಮಾಡಿದ್ರೆ ಆ ಫಿಲಮ್ ಮುಗಿಯೋವರೆಗೂ ನೋಡಿರೋದು. ಅದೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿತ್ತಾ ಏನೋ? ಏನಿಲ್ಲ, ಹೊಸ ಫಿಲಮ್ ಅಂತ ನೋಡಿದೆ ಅಷ್ಟೇ. ಡೌನ್ಲೋಡ್ ಇದು ಹೊಸದಾಗಿ ರಿಲೀಸ್ ಆಗಿರೋದೆಲ್ಲ ಬಂದ್ಬಿಡುತ್ತಲ್ಲ, ಪಟ್ ಅಂತ ನೋಡ್ಬಿಡ್ಬೇಕು. ಅದರಲ್ಲೂ ಯಾವ್ದಾದ್ರೂ ಸಸ್ಪೆನ್ಸ್, ಥ್ರಿಲ್ಲರ್ ಇದೆಲ್ಲ ಜಾಸ್ತಿ ನೋಡ್ತಿರ್ತಾರೆ. ಇನ್ವೆಸ್ಟಿಗೇಷನ್. ಇವಾಗ ಸ್ಕೂಲ್ ಬೇರೆ ಶುರುವಾಗಿದೆ ಅಲ್ಲ, ಫೋಟೋಸ್ಗೆ ಬರ್ತಾ ಇದಾರಂತೆ, ಹಂಗಾಗಿ ಒಂಚೂರು ಬೇಗ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ನಾನು ಅದಕ್ಕೆ ಬೇಗ ಎಬ್ಬಿಸ್ದೆ ಇವತ್ತು, ಒಂಚೂರು ಬೇಗ ಹೋಗ್ಲಿ ಅವ್ರನ್ನ ವಾಕಿಂಗ್ ಮಾಡ್ಕೊಂಡು ಅಂತ. ನೋಡಿದ್ರೆ ಎದ್ದಿದ್ದೆ ಅವ್ರು ಲೇಟ್. ಇವಾಗ ವಾಕ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ನಮ್ಮ ಶಾಪ್ಗೆ ಎಷ್ಟು ದೂರ? ಒಂದು 5 ನಿಮಿಷನೂ ಆಗಲ್ಲ. ಒಂದು ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ಐತೆ. ಅರ್ಧ ಕಿಲೋಮೀಟರ್ ಆಗಿದೆಯಾ? 500 ಮೀಟರ್ ಇಲ್ವೇ ನಮ್ಮ? ಅಷ್ಟಿಲ್ಲ ಅನ್ಸುತ್ತೆ. ನನ್ನ ಇಲ್ಲಿ ಮನೆ ಬಿಟ್ರೆ 5 ನಿಮಿಷದಷ್ಟರಲ್ಲಿ ಅಂಗಡಿಲಿ ಇರ್ತೀನಿ ನಾನು. 500 ಮೀಟರ್ ಐತೆ. ಇನ್ನು ಇವತ್ತಿನ ತಿಂಡಿಗೆ ರಾಗಿ ಶಾವಿಗೆ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಆಗುತ್ತೆ ಕ್ವಿಕ್ಕಾಗಿ ಅಂತ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಡ್ಕೊಳ್ಬೇಕು ಸೈಡ್ಗೆ. ಇವ್ರು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಲಿ, ಅಷ್ಟರಲ್ಲಿ ತಿಂಡಿ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ ನಾನು. ಕೆಲವೊಬ್ಬರಿಗೆ ರಾಗಿ ಶಾವಿಗೆಗೆ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ, ಅಂದರೆ ಚೆನ್ನಾಗಿರುತ್ತೆ ಅಂತ ಪ್ಲೈನಾಗಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ನನಗೆ ಆ ಥರ ಇಷ್ಟ ಆಗಲ್ಲ, ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ರೇ ನನಗೆ ತಿನ್ಲಿಕ್ಕೆ ಇಷ್ಟ ಆಗೋದು. ಹಾಗಾಗಿ ತರಕಾರಿ ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಇವತ್ತು ರಾಗಿ ಶಾವಿಗೆ ಸ್ವಲ್ಪ ಇತ್ತು, ಹಾಗಾಗಿ ಅಕ್ಕಿ ಶಾವಿಗೆ ಕೂಡ ಬಳಸ್ಕೊತಾ ಇದ್ದೀನಿ. ನಾವು ಮಾಮೂಲಿಯಾಗಿ ಪಾಯಸ ಎಲ್ಲ ಮಾಡ್ತೀವಲ್ಲ, ಆ ಶಾವಿಗೆ ಎಲ್ಲ ಉಪ್ಪಿಟ್ಟಿಗೆ ಅಂತಲೇ ಅಕ್ಕಿ ಶಾವಿಗೆ ಸಪ್ರೇಟ್ ಬರುತ್ತೆ. ಅದು ಎರಡನ್ನೂ ಕೂಡ ಈಗ ತಣ್ಣೀರಲ್ಲಿ ಒಂದು 2 ನಿಮಿಷ ನೆನೆಸ್ಕೊತಾ ಇದ್ದೀನಿ. ನೆನೆಸ್ಕೊಂಡಿದ್ದಾದ್ಮೇಲೆ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಸ್ಟೀಮರ್ಗೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಹೋಲ್ಸ್ ಇರೋದ್ರಿಂದ ನೀರೆಲ್ಲ ಒಂದೊಂದ್ಸಲ ಮೇಲೆ ಬಂದುಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಜಾಸ್ತಿ ಹೊತ್ತು ಸ್ಟೀಮ್ ಮಾಡೋ ಅಗತ್ಯ ಇಲ್ಲ, ಒಂದು 3 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಉದ್ರುದ್ರಾಗಿ ಇದು ರೆಡಿ ಆಗಿಬಿಡುತ್ತೆ, ಮುದ್ದೆ ಥರ ಎಲ್ಲ ಆಗೋದಿಲ್ಲ. ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದಮೇಲೆ ಮಾಮೂಲಿಯಾಗಿ ಒಂದು ಸ್ವಲ್ಪ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಜೊತೆಗೆ ಈರುಳ್ಳಿ 1 ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿನ ಒಂಚೂರು ಚೆನ್ನಾಗಿ ಹುರ್ಕೊಂಡು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದು ಅಲ್ವಾ ಕ್ಯಾರೆಟು ಮತ್ತು ಬೀನ್ಸು, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಜಾಸ್ತಿ ಹೊತ್ತು ಕ್ಯಾರೆಟು ಬೀನ್ಸ್ನೆಲ್ಲ ನಾನು ಫ್ರೈ ಮಾಡಲಿಕ್ಕೆ ಹೋಗಲ್ಲ. ಅದೊಂದು ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತಷ್ಟೇ ಬಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಆವಾಗಲೇ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೋ ಅಲ್ವಾ ಶಾವಿಗೆ, ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ಕೈಯೆಲ್ಲ ಹಿಂಗೆ ಬಿಡಿಸ್ಕೊಂಡ್ರೆ ಉದ್ರುದ್ರಾಗುತ್ತೆ. ನೀವು ನೋಡ್ತಿರ್ಬೋದು ಮುದ್ದೆ ಥರ ಎಲ್ಲ ಫುಲ್ ಉದ್ರುದ್ರಾಗಿದೆ. ಇವಾಗ ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತರಕಾರಿ ಶಾವಿಗೆ ಎಲ್ಲನೂ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಾವು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿದ್ರೆ ನಡೆಯುತ್ತೆ. ಇದು ಎಷ್ಟೊತ್ತು ಮಿಕ್ಸ್ ಮಾಡಿದ್ರೂ ಕಟ್ಟಾಗೋದು ಥರ ಎಲ್ಲ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಒಂಥರ. ಇನ್ನು ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ, ಒಂದು 1/4 ಭಾಗದಷ್ಟು. ಇದಕ್ಕೇನೆಂದರೆ ನಾವು ಕಾಯಿ ತುರಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಬೆಳಗ್ಗೆ ಜಾಸ್ತಿ ಹಾಕೋದು ಬೇಡ, ಎದೆ ಉರಿಯುತ್ತೆ ಅಂತೇಳಿ ನಾನು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಾವು ಮಾಮೂಲಿಯಾಗಿ ಅಕ್ಕಿ ಶಾವಿಗೆಲ್ಲೇ ಮಾಡ್ಕೊತಿರ್ತೀವಲ್ಲ, ಈ ಥರ ರಾಗಿ ಶಾವಿಗೆಯಲ್ಲಿ ಮಾಡ್ಕೊಂಡು ನೋಡಿ. ಇದು ಕೂಡ ಅದೇ ಥರ ಟೇಸ್ಟಿಯಾಗೇ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಾರ್ನ್ ಹಾಕಿ ಸ್ಯಾಲೆಡ್ ಕೂಡ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ್ ಬರುತ್ತೆ ನೋಡಿ, ಅದನ್ನು ನಾನು ಸ್ಟೀಮ್ ಮಾಡಿಟ್ಕೊಂಡಿದ್ದೆ ಒಂದು ಬೌಲ್ ಆಗೋವಷ್ಟು. ಹಾಗೆ ಸೌತೆಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೆಲ್ ಪೆಪ್ಪರ್ ಬರುತ್ತಲ್ವ ಎಲ್ಲೋ ಮತ್ತು ರೆಡ್ಡು, ಅದನ್ನು ಕೂಡ ಬಳಸ್ಕೊಳ್ಬೋದು. ಹಾಗೆ ಸ್ಪ್ರಿಂಗ್ ಆನಿಯನ್ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕೋಬೋದು. ಮನೇಲಿ ಅದೆಲ್ಲ ಇರಲಿಲ್ಲ, ಹಾಗಾಗಿ ಏನಿದೆ ಅದನ್ನೇ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕಾರ್ನ ಮಾತ್ರ ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ, ಇನ್ನೇನೇನೋ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನೆಲ್ಲನೂ ಕೂಡ ಒಂದು ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ನಾನು ದಾಳಿಂಬೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ, 1 ಕಪ್ ಆಗುವಷ್ಟು. ಹಾಗೆ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸು, ಸಾಲ್ಟು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು, ಇಷ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಯಾಲೆಡ್ ರೆಡಿ ಆಗುತ್ತೆ. ಬೇಕಿದ್ದರೆ ನಾವು ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು. ನಾನು ಈಗಾಗಲೇ ರಾಗಿ ಶಾವಿಗೆಗೆ ಕಾಯಿನ ಬಳಸ್ಕೊಂಡಿದ್ದೆ ಅಲ್ಲ, ಹಾಗಾಗಿ ಇದಕ್ಕೇನೂ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಹಾಕಿದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಅದರಲ್ಲೂ ಕೂಡ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ನೋಡಿ. ಬೇಕಿದ್ದರೆ ನೀವು ಕಾರ್ನ ಸ್ಟೀಮ್ ಮಾಡ್ಕೊಳ್ತೇನೆ ಅಥವಾ ಬೇಯಿಸ್ಕೊಳ್ತೇನೆ ಹಂಗೂ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಇವಾಗ ಕನ್ಸೀವ್ ಇರೋದ್ರಿಂದ ಬೇಗ ಡೈಜೆಷನ್ ಆಗಲ್ಲ ಅಂತೇಳಿ ನಾನು ಆದಷ್ಟು ಬೇಯಿಸ್ಕೊಂಡೇ ತಿನ್ನಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಇನ್ನು ನಮ್ಮನೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ಈ ಥರ ಇದೆ. ಇನ್ನು ಇವಾಗ ನಾವು ಕೂಡ ಹೊರಟಿದ್ದೀವಿ. ನನ್ನ ಡ್ರೆಸ್ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ. ಎಷ್ಟೊಂದು ದಿನ ಆಗೋಗ್ಬಿಟ್ಟಿದೆ ಈ ಡ್ರೆಸ್ನ ನಾನು ಹಾಕ್ಕೊಂಡು. ಒಂದೇ ಸಲ ಹಾಕ್ಕೊಂಡಿರೋದು, ಒಂದು ಜ್ಯುವೆಲ್ರಿ ಪ್ರಮೋಷನ್ ಇತ್ತು ಅಂತೇಳಿ ಅವಾಗ ಹಾಕ್ಕೊಂಡಿದ್ದೆ. ಸ್ವಲ್ಪ ಇದು ಲೂಸ್ ಆಗ್ತಿರ್ಲಿಲ್ಲ ಸರಿಯಾಗಿ, ಹಾಗಾಗಿ ತೆಗೆದಿಟ್ಬಿಟ್ಟಿದ್ದೆ. ಇವಾಗ ಲೂಸ್ ಆಗಿರೋ ಡ್ರೆಸ್ಗಳನ್ನೆಲ್ಲ ಹುಡುಕಿ ಮತ್ತೆ ಹಾಕೊಳ್ಳೋ ಥರ ಆಗಿದೆ, ಅಷ್ಟು ಗೇನ್ ಆಗಿಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಪಾಪ ಬಂದಮೇಲೆ ಅದು ಎಷ್ಟು ವೇಟ್ ಏನಾಗಿರ್ತೀವಿ ಅದೆಲ್ಲ ಒಂದು ಕ್ಷಣದಲ್ಲಿ ಮರ್ತೋಗ್ಬಿಡುತ್ತೆ. ಪಾಪ ಮುಖ ನೋಡಿದ ತಕ್ಷಣ. ಅದಾದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೆಲ್ಲ ಇದ್ದಿದ್ದೇನೆ. ಇನ್ನು ನಾನು ನಿನ್ನೆ ರಾತ್ರಿನೇ ಡ್ರೆಸ್ನೆಲ್ಲ ತೆಗೆದು ಇಟ್ಕೊಳ್ಬೇಕಿತ್ತು. ಇವಾಗ ಮೊದಲೇ ನಾನು ಪ್ರಿಪೇರ್ ಆಗಿಬಿಡ್ಬೇಕು. ನಾಳೆ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಡ್ರೆಸ್ ಎಲ್ಲ ನೋಡಿಕೊಂಡು ಯಾವ್ದು ಲೂಸ್ ಇದೆ ಆ ಥರದ್ದೆಲ್ಲ ತೆಗೆದು ಇಟ್ಕೊಂಡ್ಬಿಡ್ಬೇಕು. ನಾನು ತೆಗೆದಿಟ್ಟಿರಲಿಲ್ಲ ಅಲ್ಲ, ಹಾಗಾಗಿ ಸದ್ಯಕ್ಕೆ ಇದು ಅರ್ಜೆಂಟಲ್ಲಿ ಸಿಕ್ತು ಅಂತ ಹಾಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನನಗೆ ಏನೋ ಒಂಥರ ಬೆದ್ರು ಗೊಂಬೆ ಬಟ್ಟೆ ಹಾಕಿರೋ ಥರ ಅನ್ನಿಸ್ತಾ ಇದೆ. ಇವಾಗ ಹೊರಡ್ತೀವಿ, ಟೈಮ್ ಕೂಡ ಆಯಿತು. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಪೂರ್ತಿಯಾಗಿ ನೋಡಿ. ಇನ್ನು ನಾವಿವತ್ತು ಊರಿಗೆ ಹೊರಟಿದ್ದೆ. ಏನೋ ಒಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ. ಆ ಕೆಲಸದ ಜೊತೆಗೆ ಊರಲ್ಲಿ ಕೆಲವೊಂದಿಷ್ಟು ಗಿಡಗಳನ್ನ ಕೂಡ ನೆಟ್ಬಿಟ್ಟು ಬರೋಣ ಅಂದ್ಕೊಂಡು. ಹೆಂಗಿದ್ರೂ ಹೋಗ್ತಿದ್ದೀವಿ ಅಲ್ವಾ, ಸ್ವಲ್ಪನಾದರೂ ಟೈಮ್ ಇದ್ದೇ ಇರುತ್ತೆ ನಮಗೆ. ಅಕಸ್ಮಾತ್ ಟೈಮ್ ಸಿಗಲೇ ಇಲ್ಲ ಅಂದರೂ ಕೂಡ ಅಮ್ಮ ಇರ್ತಾರಲ್ಲ, ಅವರಾದ್ರೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನರ್ಸರಿಗೆ ಬಂದಿದ್ದೀವಿ. ನನಗೆ ಕೆಲವೊಂದಿಷ್ಟು ಗಿಡಗಳೆಲ್ಲ ಬೇಕಿತ್ತು, ಆ ಗಿಡಗಳನ್ನ ಹುಡುಕ್ತಿದ್ದೆ. ಇನ್ನು ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಚೆನ್ನಾಗೈತೆ. ಇದು ಹಳ್ಳಿಲಿ ಯಾರು ಅವಕಾಡೋ ಬೆಳೆಯಲ್ಲ ಅನ್ಸ್ತದೆ. ಇದೇ ಇರ್ಬೇಕೇನಪ್ಪ. ಮಾಡೋಣ. ಕೊಡು ಫೋನ್ ಕೊಡು, ನನ್ನ ಫೋನ್ ಅಲ್ಲೇ ಇಟ್ಟು. ಮಾವಿನ ಮರ ಇನ್ನೊಂದು ನೋಡು, ಬೇರೆದು ಆಲ್ಫಾನ್ಸೋ ಇಲ್ಲ ಮಲ್ಲಿಕಾ.
ಏನಂದರೆ ನಾವು ಹೋಗಿದ್ದ ರೂಟಲ್ಲಿ ಇದೊಂದೇ ನರ್ಸರಿ ಇದ್ದಿತ್ತು, ಇದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇರಲಿಲ್ಲ. ನನಗೆ ಕೆಲವೊಂದಿಷ್ಟು ಹಣ್ಣಿನ ಗಿಡಗಳು ಬೇಕಿತ್ತು. ಮೊದಲೇ ಅಂದ್ಕೊಂಡಿದ್ದೆ ಗಿಡಗಳನ್ನೆಲ್ಲ ಹಾಕ್ಬಿಡೋಣ ಅಂತ, ಆದರೆ ಅಲ್ಲಿ ಅಷ್ಟೊಂದು ಸಿಗಲಿಲ್ಲ ನಮಗೆ. ಒಂದು 4-5 ಸಿಕ್ತು. ಒಂದೆರಡು ಬೆಣ್ಣೆ ಹಣ್ಣಿನ ಗಿಡ ಬರುತ್ತೆ ನೋಡಿ, ಅದನ್ನು ತೊಗೊಂಡು, ಅದರಲ್ಲಿ 2 ಕಲರ್ ಬರುತ್ತೆ, ಒಂದು ಪಿಂಕು ಮತ್ತು ಗ್ರೀನು, ಎರಡನ್ನೂ ತೊಗೊಂಡಿದ್ದೀನಿ. ಇನ್ನು ನೆಲ್ಲಿಕಾಯಿ ಗಿಡ ಬೇಕಿತ್ತು, ಅದೊಂದು ತೊಗೊಂಡೆ. ಹಾಗೆ ಜಾಕಾಯಿ ಬರುತ್ತೆ ಗೊತ್ತಾ, ಆ ಜಾಕಾಯಿ ಗಿಡ ಸಿಕ್ತು ಇಲ್ಲಿ. ನನಗೆ ಅದೇ ಆಶ್ಚರ್ಯ, ಅದೆಲ್ಲೂ ಕೂಡ ಸಿಕ್ಕಿರಲಿಲ್ಲ, ಇಲ್ಲಿ ಸಿಕ್ತಲ್ಲ ಅಂತ. ಇನ್ನು ಅದನ್ನೊಂದು ತೊಗೊಂಡೆ. ಹಾಗೆ ಚಕೋತ ಗಿಡ ಬರುತ್ತಲ್ವ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇಷ್ಟು ಇವತ್ತು ತೊಗೊಂಡಿದ್ದು. ಇದ್ರ ಜೊತೆಗೆ ನನಗೆ ಬೇರೆ ಹಣ್ಣಿನ ಗಿಡಗಳು ಬೇಕಿತ್ತು, ಅಲ್ಲಿ ಇರಲಿಲ್ಲ ಅಲ್ಲ, ಹಾಗಾಗಿ ಇರೋದಷ್ಟನ್ನು ಕೂಡ ತೊಗೊಂಡು ಮನೆಗೆ ಬಂದು ನಾವು ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ರೆಡಿ ಮಾಡ್ತಾಯಿದ್ರು. ಹಪ್ಪಳ, ಅನ್ನ ಸಾಂಬಾರು ಮತ್ತು ಬಜ್ಜಿ ಎಲ್ಲ ಮಾಡ್ತಿದ್ರು. ಅಪ್ಪುಗೆ ಬಜ್ಜಿ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ಮಾಡೋದು, ಹಾಗಾಗಿ ಬರೋ ಅಷ್ಟರಲ್ಲಿ ಅದನ್ನು ಕೂಡ ರೆಡಿ ಮಾಡಿ ಇಡ್ತಾ ಇದ್ದಾರೆ. ನಾವು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಹಾಗೆ ಸ್ವಲ್ಪ ಹೊಲ ಎಲ್ಲ ನೋಡೋಣ ಅಂತ ಮೇಲ್ಗಡೆ ಹೋಗಿದ್ದು. ಯಾಕಂದರೆ ಲಾಸ್ಟ್ ಟೈಮ್ ನಾವೆಲ್ಲ ಕ್ಲೀನ್ ಮಾಡಿಸಿ ಹೋಗಿದ್ದು ಅಲ್ಲ, ಇವಾಗ ಹೆಂಗಿದೆ ಅಂತೇಳಿ. ಅದಲ್ಲದೆ ಅಮ್ಮ ಸ್ವಲ್ಪ ಎಳ್ಳು, ತಡ್ನಿ, ಹಾಗೆ ತೊಗರಿಕಾಯಿ ಎಲ್ಲನೂ ಕೂಡ ಹಾಕಿದ್ರು. ಅದೆಲ್ಲ ಹೆಂಗೆ ಬಂದಿದೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೋದ್ವಾ. ಒಂಥರ ಚೆನ್ನಾಗಿ ಬಂದಿದೆ. ಒಂದು ಕಡೆ ತುಂಬ ಜಾಸ್ತಿ ಬಂದಿದೆ, ಒಂದು ಕಡೆ ತೆಳ್ಳಗಾಗಿದೆ. ಈ ಥರ ಆಗಿತ್ತು. ತೆಳ್ಳಗಾಗಿರೋದೇನು ಅಂದರೆ ಮಣ್ಣು ಅಷ್ಟೊಂದು ನೀಟಾಗಿಲ್ಲ, ಅದಕ್ಕೆ ತೆಳ್ಳಗಿದೆ. ಚೆನ್ನಾಗಿರೋ ಮಣ್ಣಿರೋ ಕಡೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನನಗೆ ತುಂಬ ಬೇಜಾರಾಗಿದ್ದು ಏನು ಗೊತ್ತಾ, ನಾವು ಲಾಸ್ಟ್ ಟೈಮು ಸುಮಾರಷ್ಟು ಗಿಡಗಳನ್ನ ನೆಟ್ಟು ಬಂದಿದ್ದು ಅಲ್ವಾ, ಆ ಗಿಡದ ಸುತ್ತ ಎಷ್ಟು ಈ ಕಾಂಗ್ರೆಸ್ ಗಿಡ, ಈ ಮುಳ್ಳು ಇದೆಲ್ಲ ಇರುತ್ತೆ ನೋಡಿ, ಅದು ಹೆಂಗೆ ಬೆಳ್ಕೊಂಬಿಟ್ಟಿದೆ ಅಂದರೆ ಆ ಗಿಡಗಳೆಲ್ಲ ಬೆಳಿಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ನಾವು ಹೆಂಗೆ ನೆಟ್ಟು ಬಂದಿದ್ದೀವೋ ಗಿಡ ಹಂಗೆ ಇದೆ, ಒಂದು ಚೂರು ಚಿಗುರಿದೆ ಅಷ್ಟೇ, ಜಾಸ್ತಿ ಚಿಗುರೇ ಇರಲಿಲ್ಲ. ನಂಗೆ ಅದನ್ನ ನೋಡಿ ತುಂಬ ಬೇಜಾರಾಯಿತು. ಅಷ್ಟೊಂದೆಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡೋಗಿ ಏನಪ್ಪ ಹಿಂಗೆ ಆಗಿಬಿಟ್ಟಿದೆ ಅಂತ ಅದನ್ನೇ ಮಾತಾಡ್ತಿದ್ದೋ. ಬಿಡಿಸ್ತೀನಿ, ಆಮೇಲಿಂದ ಮಾಡ್ತೀನಿ. ನನ್ನ ಕಾಕ್ಟ ಗಿಡ ಬಿಡಿಸ್ಕೊಂಡೆ. ಓ ಮಗಳು ಬತ್ತಾವಳೆ ಅಂತ ಇದೆಲ್ಲ ಇವತ್ತು ಹೊಡೆದಿರೋದು, ಇದೆಲ್ಲ ಭಾನುವಾರ ಗಂಟ ನೋಡಿ ಇದೊಂದು ಚೂರು ಬಿಟ್ಟು ಹೇಳ್ಕೊಡ್ತೀನಿ. ನಾವೆಲ್ಲ ಅಷ್ಟು ಕಷ್ಟಪಟ್ಟು ಎಷ್ಟು ದಿನನಪ್ಪು, 4 ದಿನ ಅನಿಸುತ್ತೆ, ಎಲ್ಲನೂ ಕ್ಲೀನ್ ಮಾಡಿಸಿ ಎಲ್ಲ ಗಿಡನೂ ಹಾಕಿ ಫುಲ್ ಜಲ್ಲಿ ಎಲ್ಲ ಹಾಕ್ಸ್ಬಿಟ್ಟು ಹೋದ್ರೆ ಗಿಡ ಇದೆ, ಆದರೆ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಜಲ್ಲಿ ಹಾಕ್ಸಿರೋದೆ ಕರೆಕ್ಟ್ ಆಗಿರೋದು ಕಾರ್ ಓಡಾಡಕ್ಕೆ. ಬರೀ ಕಾಂಗ್ರೆಸ್ ಗಿಡನೇ ತುಂಬ ಹೋಗ್ಬಿಟ್ಟಿದೆ. ನಂಗೆ ಬಂದ ತಕ್ಷಣ ಎಷ್ಟು ಬೇಜಾರಾಯಿತು ಅಂದರೆ ಇವ್ರು ನನ್ನ ರೇಗಿಸ್ಬಿಟ್ಟಿದ್ದಾರೆ ಇಷ್ಟೊತ್ತು. ಇನ್ನು ಏನಿದೆ ಹಿಂಗಾಗ್ಬಿಟ್ಟಿದೆ ಅಂತ. ಆ ಕಡೆ ಎಲ್ಲ ಎಳ್ಳು ಬಿಚ್ಚಿದ್ದಾರೆ, ಆ ಕಡೆ ತಡ್ನಿ ಇದೆ. ನಮ್ಮಂಗೆ ಹೇಳಿದ್ರೆ ಏನಂತಾರೆ ಗೊತ್ತಾ, ಎಳ್ಳು ತಡ್ನಿ ಬಿತ್ತಿಸಿದಾಗ ಹೊಲ ಇದು ಹೆಂಗಿರುತ್ತೆ ಅನ್ಕೊಂಡಿದ್ಯಾ, ಹಿಂಗೆ ಆಗೋದು, ಏನು ಮಾಡೋಕ್ಕಾಗಲ್ಲ ಅಂತ. ಈ ಕೆಲಸ ಅದು ದಿನ ಮಾಡಿದ್ರೆ ಇಷ್ಟೊಂದು ಕೆಲಸ ಮಾಡೋದು ಸಿಗುತ್ತೆ ಇರೋದು. ಕೆಲಸ ಅಲ್ಲ ಮಾಡೋದು ಬೇಡ, ಯಾರಿಗಾದ್ರೂ ಒಬ್ರಿಗೆ ಹೇಳಿದ್ರೆ ಬಂದೆಲ್ಲ ನಿಮ್ಗೆ ಕಿತ್ಬಿಟ್ಟು ಹೋಗ್ತಾರಲ್ವ. ನಮ್ಮಂಗೆ ಪ್ರಕಾರ ಇಲ್ಲಿ ಯಾರು ಜನನೇ ಬರಲ್ಲ, ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ಒಳ್ಳೆ ವಿಚಾರ ಅಂತ. ಗಿಡಗಳು ಅವ ಕಣಕ ಕಿತ್ತಾಕ್ಬಿಟ್ಟಿರಾ? ಸೀಬೆ ಗಿಡ, ಎರಡು ಕಾಯಿ ಬಿಟ್ಟೈತೆ ನೋಡು. ವಾಲಿ ಬಿಡ್ರಿ, ಇವಾಗ ಕೈಯೆಲ್ಲ ಗಲೀಜ್ ಮಾಡ್ಕೊಂಬೇಡಿ, ಫ್ರೀ ಆಗಿದ್ದಾಗ ಮಾಡ್ಕೊಂಡಿರುವಂತೆ. ಇದೆಲ್ಲ ಏನಂದರೆ ಚಿಕ್ಕ ಸಸಿ ಇರುತ್ತೆ ಗೊತ್ತಾ, ಆವಾಗಲೇ ಎಲ್ಲ ಕಿತ್ತಾಕ್ಬಿಟ್ರೆ ಇಷ್ಟೊಂದು ಒಣ ಥರ ಆಗಲ್ಲ. ಆದರೆ ನಮ್ಮ ಇತ್ತೀಚೆಗೆ ಕೆಲಸಕ್ಕೆ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕೆಲಸದಿದ್ರಲ್ಲಿ ಇದನ್ನೆಲ್ಲ ಏನೂ ಕ್ಲೀನ್ ಮಾಡಲಿಕ್ಕೆ ಹೋಗಿಲ್ಲ ಅವರು. ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನಿಜವಾಗ್ಲೂ ಆ ಗಿಡಗಳೆಲ್ಲ ಇದಾವೋ ಇಲ್ವೋ ಏನೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ಹೋಗಿ ನೋಡಿದ ತಕ್ಷಣ ಒಂಥರ ಗಾಬರಿ ಆಗಿಬಿಡ್ತು. ಒಂದು ಕಡೆ ಹಾವೇನಾದರೂ ಸೇರ್ಕೊಂಡ್ಬಿಟ್ರೆ, ಮನೆಗೇನಾದರೂ ಬಂದುಬಿಟ್ರೆ ಏನಪ್ಪ ಗತಿ ಅಂತ ಒಂದು ಸಲ ಅನಿಸ್ತಿತ್ತು. ಇನ್ನೊಂದು ಕಡೆ ಆ ಗಿಡ ಎಲ್ಲ ಬದುಕಿದಾವ ಅಥವಾ ಇಲ್ವಾ ಏನೂ ಗೊತ್ತಾಗ್ತಿರ್ಲಿಲ್ವಲ್ಲ, ಅದೆಲ್ಲ ನೋಡೋಂಥರ ಬೇಜಾರಾಗ್ತಿತ್ತು. ಇನ್ನು ನಾನು ಆ ಥರ ಬೇಜಾರು ಮಾಡ್ಕೊಳ್ಳೋದನ್ನ ನೋಡೋಕ್ಕಾಗದೆ ಅಮ್ಮ ಇವಾಗ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಅವ್ರು ಅಂದ್ಕೊಂಡಿರೋದು ಅಂದರೆ ಭಾನುವಾರ ತನಕ ಇರ್ತೀವಿ, ಆಮೇಲೆ ಹೋಗ್ತೀವಿ ಅಂತ. ಅದಕ್ಕೆ ನಾನು 3 ದಿನದಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಡ್ತೀನಿ, ಆವಾಗ ನಿಂಗೆ ಸಮಾಧಾನ ಆಗುತ್ತೆ, ನೋಡ್ಕೊಳ್ಳುವಂತೆ ಸುಮ್ಮನೆ ಇರು, ಗಿಡಗಳೆಲ್ಲ ಏನಾಗಿಲ್ಲ, ಚೆನ್ನಾಗಿ ಚಿಗುರುತ್ತಾ ಇದ್ದಾವೆ ಅಂತ ಅಂತಿದ್ರು. ಗೊಬ್ಬರ ಎಲ್ಲ ಹಾಕಿದ್ದಾರೆ, ಆದರೆ ಇದೆಲ್ಲ ಸೈಡಲ್ಲಿ ಗಿಡ ಬಂದುಬಿಟ್ಟಿದೆಯಲ್ಲ, ಹಾಗಾಗಿ ಅವೆಲ್ಲ ಮುಚ್ಚಿರೋ ಥರ ಆಗಿಬಿಟ್ಟಿದ್ದು. ಅದಲ್ಲದೆ ಸಂತು ಒಪ್ಪು ಎಲ್ಲ ಸೇರಿಕೊಂಡು ಡಿಸೈನ್ಸ್ ಎಲ್ಲ ಮಾಡಿದರು, ಅಂದರೆ ನೀಟಾಗಿ ಬರೋ ಥರ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ಕಾಣಿಸ್ತಿರ್ಲಿಲ್ಲ. ಬರೀ ಕಾಂಗ್ರೆಸ್ ಗಿಡನೇ ಕಾಣಿಸ್ತಿತ್ತು, ಅದ್ರ ಜೊತೆಗೆ ಮುಳ್ಳು ಗಿಡ ಬರುತ್ತೆ, ಆ ಗಿಡ ಎಲ್ಲ ಕಾಣಿಸ್ತಿರ್ತಲ್ಲ. ಅದಕ್ಕೆ ಅಮ್ಮ ನಾವು ಎಳ್ಳು ತಡ್ನಿ ಎಲ್ಲ ಕಿತ್ಕೊಳ್ತೀವಿ ಅಲ್ಲ, ಆ ಸಮಯದಲ್ಲಿ ಇದು ಕೂಡ ಒಣಗೋಗುತ್ತೆ. ಇವಾಗ ಹನಿ ಬೀಳೋ ಸಮಯ ಆಗಿರೋದ್ರಿಂದ
ಸ್ವಲ್ಪ ಜಾಸ್ತಿ ಸತ್ತೆ ಎಲ್ಲ ಬೆಳ್ಕೊಳುತ್ತೆ. ನಾವು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಕೂಡ ಅದು ಬೆಳೀತಾನೆ ಇರುತ್ತೆ. ಇದಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡಿದ್ರೆ ಹಳ್ಳಿಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ಎಲ್ಲ ನನಗೆ ಹೇಳ್ತಾಯಿದ್ರು. ಆದರೆ ನನಗೆ ಈ ಥರ ಎಲ್ಲ ನೋಡಿ ಒಂಥರ ಬೇಜಾರಾಯಿತು. ಇವಾಗ ಹೂವು ಬಿಟ್ಟಕ್ಕೆ ನೋಡ್ತಾ ಇದ್ದೀನಿ, ದಾಸವಾಳ ಹೂವು ಎಷ್ಟು ಚೆನ್ನಾಗೈತೆ. ಅಯ್ಯೋ ದುಂಬಿ ಬೇರೆ ಇತ್ತು ಅದರಲ್ಲಿ, ಎದ್ದೊಂಟಾಯ್ತು. ನೋಡ್ದಾ ಹಾಲಲ್ಲಿ ಹಾಕ್ಬಿಡ್ತದೆ, ಹುಡಿಕಬೇಕು, ಹಂಗೆ ಮಾಡ್ಬಿಟ್ಟವ್ರೆ. ಇಲ್ಲಿನೇ ಕರ್ಬೇವು ಎಲ್ಲ ನಾಳೆ ಚೆನ್ನಾಯ್ತು, ಥರ ಚೆನ್ನಾಗಿ. ಕರ್ಬೇವು ಕಾಯಿ ಬಿಟ್ಬಿಟ್ಟದಲ್ಲ. ಇನ್ನು ಅಪ್ಪು ಊರಿಂದ ಅಳಿಸ್ಕೊಂಡು ತೊಗೊಂಡು ಬಂದಿದ್ದು ಅಲ್ವಾ, ಅದನ್ನು ಊರಿಗೇ ತೊಗೊಂಡು ಬಂದು ಇನ್ನು ಅಲ್ಲಿಟ್ಟರೆ ಹಾಳಾಗಿಬಿಡುತ್ತೆ ನಾವು ಹೋಗೋ ಅಷ್ಟರಲ್ಲಿ ಅಂತ. ದಣ್ಣ ಅಂದ ತಕ್ಷಣ ಕಟ್ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕೊಳ್ತಿರೋ ಥರ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿಗೆ ತಂದು ಇನ್ನು ನಮ್ಮ ಸುಮ್ಮ ಎಲ್ಲ ಬಂದಿದ್ರಲ್ಲ, ಮಾತಾಡಿಕೊಂಡು ಹಾಗೆ ಹಲಸಿನಣ್ಣು ಕೂಡ ಕಟ್ ಮಾಡ್ಕೊಂಡು ಇವಾಗ ತಿಂತಾಯಿದ್ದೀವಿ. ಅಪ್ಪು ಸುಮ್ಮನೆ ಯಾವಾಗಲೂ ರೇಗಿಸ್ತಾರೆ ನಮ್ಮ ಮನೆಗೆ ಹೋದಾಗ, ಯಾಕಂದರೆ ಎಲ್ಲರೂ ಕೂಡ ನೈಟಿ ಹಾಕ್ಕೊಂಡಿರ್ತಾರಲ್ವ, ನೀವೆಲ್ಲರೂ ಯಾವಾಗ ಬಂದರೂ ನೈಟಿ ಹಾಕ್ಕೊಂಡಿರ್ತೀರಾ ಅಂತ ಎಲ್ಲ ಹೇಳಿ. ಏನಂದರೆ ಹಳ್ಳಿ ಕಡೆ ಕೆಲಸ ಮಾಡಲಿಕ್ಕೆಲ್ಲ ಅವ್ರಿಗೆ ನೈಟಿ ಹಾಕ್ಕೊಂಡೋದೇ ಒಂಥರ ಕಂಫರ್ಟು, ಬೇಗ ಬೇಗ ಕೆಲಸ ಮಾಡ್ಕೊಬೋದು ಅಂತ. ಸೀರೆ ಹಾಕ್ಕೊಂಡೆಲ್ಲ ಆಗಲ್ಲ ಅಂತೇಳ್ಬಿಟ್ಟು ಅವರು ಹಾಕ್ಕೊಳ್ಳೋದು. ಅದನ್ನು ಸುಮ್ಮನೆ ಅಪ್ಪು ರೇಗಿಸ್ತಾ ಇರ್ತಾರೆ. ಇನ್ನು ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಹನಿ ಬೀಳಲಿಕ್ಕೂ ಕೂಡ ಶುರುವಾಯಿತು. ಇನ್ನು ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಮುದ್ದು ಕೂಡ ಬಂದಿದ್ಲು, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಮುದ್ದು ಬಂದುಬಿಟ್ಟು ನಮ್ಮ ಸುಮ್ಮಮ್ಮಂಗೆ ಸೊಸೆ ಆಗಬೇಕು, ಅಂದರೆ ಅಣ್ಣನ ಮಗಳು. ಎಷ್ಟು ಇಷ್ಟಪಡ್ತಾಳೆ ಅವ್ರ ಅತ್ತೆನ ಅಂದರೆ, ನಾನು ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇದ್ದೆ, ನಾನು ಸುಮ್ಮಮ್ಮನ ಕರ್ಕೊಂಡು ಹೋಗ್ಬಿಡ್ತೀನಿ ನಮ್ಮಮ್ಮ ಅಂತ ಹೇಳಿ. ಇಲ್ಲ ಅದು ನಮ್ಮಮ್ಮ ಕರ್ಕೊಂಡು ಹೋಗ್ಬಾರ್ದು ಅಂತೇಳಿ ಮುಖ ಎಲ್ಲ ಸಪ್ಪೆ ಮಾಡ್ಕೊಂಡ್ಬಿಟ್ಟು ಒಂಥರ ಅಳೋ ಥರ ಮಾಡ್ತಾಯಿದ್ಲು. ಅವಳಿಗೆ ಎಷ್ಟು ಪ್ರೀತಿ ಅಂದರೆ ನಾವು ನಮ್ಮ ಸುಮ್ಮಮ್ಮನ ಮುಟ್ಲೂಬಾರ್ದು, ಅಷ್ಟು ಪ್ರೀತಿ, ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ. ಇನ್ನೂ ಇವಾಗ ಮಾತು ಶುರುವಾಗ್ತದೆ ಅಲ್ವಾ, ಅದನ್ನೇ ಹೇಳ್ತಿದ್ದಾಳೆ, ಇದು ನಮ್ಮಮ್ಮ ನಮ್ಮಮ್ಮ ಅಂತ ತೊದ್ಲುಕೊಂಡು ಮಾತಾಡ್ತಿದ್ಲು. ನನಗಂತೂ ಸಖತ್ ಕ್ಯೂಟ್ ಅನ್ನಿಸ್ತು. ಇಷ್ಟು ಅಂದರೆ ಚಿಕ್ಕ ಮಕ್ಕಳು ತೊದ್ಲು ನೋಡಿ ಮಾತಾಡೋದೇ ಏನೋ ಒಂಥರ ಚೆನ್ನಾಗಿರುತ್ತೆ. ಇಲ್ಲ ನಮ್ಮಮ್ಮ, ನಮ್ಮ ಸುಮ್ಮಮ್ಮ, ನಮ್ಮ ಸುಮ್ಮಮ್ಮ. ನೀನ್ ಬಾ ನಮ್ಮ ಸುಮ್ಮಮ್ಮನ ಹತ್ರ ಹಾಕೋಗಿದ್ಯಾ ನೀನ್ ಇಡೀ ಕೆಳಗಡೆ. ನಮ್ಮ ಸುಮ್ಮಮ್ಮ ಇದು ನಮ್ಮಮ್ಮ. ಮುಟ್ಟಾಗಿಲ್ಲ ಅವಳು ಮುಟ್ಬಾರ್ದ ನಾನು, ಮುಟ್ಬಾರ್ದಮ್ಮ. ಕರ್ಕೊಂಡು ಹೋಗ್ತೀನಿ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಮುದ್ದಮ್ಮ ಇದು ನನ್ನ ಮುದ್ದು. ಇನ್ನು ಮಧ್ಯಾಹ್ನದ ಊಟಕ್ಕೆ ಇವತ್ತು ಅಮ್ಮ ಚಿಕನ್ ಸಾಂಬಾರು ಮಾಡಿದ್ದಾರೆ. ಚಿಕನ್ ಸಾಂಬಾರು ಜೊತೆಗೆ ಸ್ವಲ್ಪ ರೈಸು. ಮುದ್ದೆ ಮಾಡು ಅಂತ ಹೇಳಿದ್ರು, ನನಗೆ ಯಾಕೋ ಮುದ್ದೆ ಮಾಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವತ್ತು, ಹಂಗಾಗಿ ಮುದ್ದೆ ಏನು ಮಾಡಿಲ್ಲ. ಬರೀ ರೈಸೇ ತಿನ್ಕೊಳ್ಳೋಣ ಅಂತ. ಈರುಳ್ಳಿ ಸೌತೆಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಇದು ಮಾಮೂಲಿ ಕೋಳಿ, ಏನಂತಾರ ಕೋಳಿಗೆ? ಫಾರಂ ಕೋಳಿ. ಫಾರಂ ಕೋಳಿ. ನೀನು ಅನ್ನೋದು ಮೊಟ್ಟೆ ಕೋಳಿ. ಮೊಟ್ಟೆ ಕೋಳಿನ ಫಾರಂ ಕೋಳಿನ. ಇವರಿಗೆ ಈ ಮೊಟ್ಟೆ ಇಷ್ಟ, ಈ ಕೋಳಿ. ಅದಕ್ಕೆ ಹುಡುಕಿ ಆಗ್ತಾ ಇದೆಯಾ? ಅಂದರೆ ಕುಕ್ಕರಲ್ಲಿ ಮಾಡಿದಾರಲ್ಲ, ಒಂದೊಂದ್ಸಲ ಅದು ಫುಲ್ಲು ಬೆಂದೋಗ್ಬಿಟ್ಟಿರುತ್ತೆ. ಸಾಕ್ಬಿಡು. ಇದ್ರ ಜೊತೆಗೆ ಇನ್ನೊಂದೇನು ಗೊತ್ತಾ, ಕೈಮಾ ಮಾಡಿದ್ದಾರೆ. ಮೊಟ್ಟೆ ಕೈಮಾ ಉಂಡೆ ಚೆನ್ನಾಗಿ ಮಾಡ್ತಾರೆ. ಇದಂತೂ ಚೆನ್ನಾಗಿರುತ್ತೆ ಗೊತ್ತಾ. ಆ ಸಾಂಬಾರು ಒಳಗಡೆನೆ ಹಾಕ್ಬಿಟ್ರೆ ಗಟ್ಟಿಗಾಗ್ಬಿಡುತ್ತೆ. ಇದನ್ನ ಕಡಲೆ ಹಾಕಿ ಮಾಡೋದ್ರಿಂದ ತುಂಬ ಗಟ್ಟಿಗಾಗುತ್ತೆ ಅಂತ ಸಪ್ರೇಟಾಗಿ ಮಾಡಿ ಆಮೇಲೆ ಬೇಕಿದ್ರೆ ಈ ಥರ ಸೈಡೆಲ್ಲ ಇದು ಮಾಡ್ಕೊಳ್ಳೋದು, ನೆಂಚ್ಕೊಳ್ಳಿಕ್ಕೆ ತಗೊಳ್ಳೋದು. ಇನ್ನು ಈ ರೆಸಿಪಿನ ನಾನು ಈಗಾಗಲೇ ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತೇನು ಶೂಟ್ ಮಾಡ್ಕೊಳ್ಬೇಕು ಅಂದಿಲ್ಲ. ಚೆನ್ನಾಗಿರುತ್ತೆ. ಯಾರಾದರೂ ಈ ಮಟನ್ ಕೈಮಾ ಎಲ್ಲ ತಿನ್ನಲ್ಲ ನೋಡಿ, ಅವ್ರು ಆರಾಮಾಗಿ ಮೊಟ್ಟೆ ಬಳಸ್ಕೊಂಡು ಮೊಟ್ಟೆ ಕೈಮಾ ಮಾಡ್ಕೊಂಡ್ಬಿಡ್ಬೋದು. ಊರಿನ ಸ್ಪೆಷಲ್. ಇನ್ನೊಂದೇನಂದರೆ, ನಾವು ಬೆಂಗಳೂರಲ್ಲಿ ಏನೇನೋ ತಂದೆಲ್ಲ ಹಾಕಿ ಮಾಡ್ತೀವಲ್ವ ಅಡುಗೆನ, ಒಂದು ಕೊತ್ತಂಬರಿ ಇಲ್ಲ ಅಂದ್ರೂ ತಗೊಂಡು ಬಂದೇ ಹಾಕಿ ಮಾಡ್ತೀವಿ, ಈ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಊರಲ್ಲಿ ಏನಿದೆ ಅದರಲ್ಲೇ ಮಾಡ್ತಾರೆ. ಆದರೆ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಸಾಂಬಾರೆಲ್ಲ ಅಷ್ಟು ರುಚಿಯಾಗಿರುತ್ತೆ. ಅದು ನೀರಿನ ವ್ಯತ್ಯಾಸನೋ ಏನೋ ಗೊತ್ತಿಲ್ಲ. ಇವಾಗ ನಾವು ಊಟ ಮಾಡ್ಕೊಳ್ಬೇಕು. ಊಟ ಮಾಡಿಕೊಂಡು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವತ್ತು ಬೆಂಗಳೂರಿಗೆ ಹೊರಡೋದು.
ಇನ್ನು ಲಾಸ್ಟ್ ಟೈಮ್ ನಾವು ನಮ್ಮ ಮನೆ ಪಕ್ಕದ ಜಾಗದಲ್ಲಿ ಕಿತ್ತಳೆ ಹಣ್ಣಿನ ಗಿಡ ಹಾಗೆ ಮೂಸಂಬಿ ಗಿಡ ಎಲ್ಲ ಹಾಕಿದ್ದು ಅಲ್ಲ, ಅದೆಲ್ಲ ಚೆನ್ನಾಗಿ ಬರ್ತಿತ್ತು. ಅದನ್ನು ಅಪ್ಪು ಸ್ವಲ್ಪ ಗುಣಿ ಮಾಡ್ತಾ ಇದ್ದಾರೆ. ಇನ್ನು ಪಪ್ಪಾಯ ಗಿಡ ಅಂತೂ ಈ ಗಿಡ ತಂದು ನೆಟ್ಟಿರೋದಲ್ಲ, ಅದಾಗದೇ ಉಟ್ಕೊಂಡಿರೋದು. ಎಷ್ಟೊಂದೆಲ್ಲ ಬಂದಿದೆ ನೋಡಿ. ಇನ್ನು ಈ ಕಡೆ ಎರಡಿತ್ತಲ್ಲ, ಅದರಲ್ಲೂ ಕೂಡ ಇವಾಗ ಕಾಯಿ ಬಿಡ್ತಾ ಇತ್ತು. ಇದ್ರ ಜೊತೆಗೆ ನಾವು ಬಟರ್ ಫ್ರೂಟ್ ಗಿಡ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದನ್ನು ಕೂಡ ನೆಟ್ಬಿಡೋಣ, ಬರುತ್ತೆ. ಇವಾಗ ಹೆಂಗಿದ್ರು ಮಳೆಗಾಲ ಅಲ್ವಾ, ಮಳೆಗಾಲದ ಸಮಯದಲ್ಲಿ ಯಾವ ಗಿಡ ನೆಟ್ಟರೂ ಕೂಡ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ನಾವೇನು ಅದಕ್ಕೆ ಎಕ್ಸ್ಟ್ರಾ ನೀರು ಹಾಕೋದು ಅದೆಲ್ಲ ಮಾಡಿಲ್ಲ ಅಂದರೂ ಕೂಡ ಚೆನ್ನಾಗಿರೋ ಜಾಗದಲ್ಲಿ ಗೊಬ್ಬರ ಎಲ್ಲ ಹಾಕಿ ನೆಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಕೂಡ ನೆಡ್ತಾ ಇದ್ದಾರೆ. ನಿಲ್ಲಿಸ್ಬಿಡ್ತು, ನಿಂದು ವಾಯ್ಸ್ ಇಷ್ಟ ಆಗಿಲ್ಲ. ಈ ಚಿಕ್ಕವರಿರುವಾಗ ಹಿಂಗೆ ಮಾಡ್ತಿದ್ದೋ ಅಲ್ವಾ ಅಪ್ಪು? ಕೋಗಿಲೆ ಜೊತೆ ನಾವು ಕೂಗ್ತಾ ಇದ್ವಲ್ಲ. ಡೈಲಿ ಹನಿ ಬೀಳ್ತಿರುತ್ತೆ. ಇವತ್ತೇನೋ ನಾವು ಬಂದಿರೋದಕ್ಕೂ ಏನೋ ತುಂಬ ಬಿಸಿಲು. ಇದು ನೋಡಿ, ಏಲಕ್ಕಿ ಗಿಡ ಚೆನ್ನಾಗಿ ಬರ್ತಾ ಇದೆ. ಏಲಕ್ಕಿ ಗಿಡ ನೆನ್ನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ರು ಈ ಸೈಡ್. ಇನ್ನು ನಮ್ಮ ಮನೆ ಇದೆಯಲ್ಲ, ಆ ಕಡೆ ರೈಟ್ ಸೈಡಲ್ಲಂತೂ ತಡ್ನಿ ಹಾಕ್ಬಿಟ್ಟಿದ್ದಾರೆ ಅಮ್ಮ. ಎಷ್ಟು ತಡ್ನಿ ಆಗಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ತಡ್ನಿ ಆಗಿದೆ. ಅದ್ರ ಜೊತೆಗೆ ಆ ಮುಳ್ಗಿಡ, ಈ ಕಾಂಗ್ರೆಸ್ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟು ಅದ್ರೊಳಗಡೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಇನ್ನು ನಾವು ಸಪೋಟ ಗಿಡ ಎಲ್ಲ ಹಾಕಿದ್ವಲ್ಲ, ಅದು ತುಂಬ ಚೆನ್ನಾಗಿ ಚಿಗುರಿತ್ತು. ಅದ್ರ ಸುತ್ತ ನೋಡಿದ್ರೆ ಬರೀ ಮುಳ್ಗಿಡ, ಅದು ಇದು ಸೊಪ್ಪಿನ ಗಿಡನೇ ತುಂಬೋಗ್ಬಿಟ್ಟಿತ್ತು. ಅದನ್ನ ಹಂಗೆ ಅಪ್ಪು ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಜಾಗ ಮಾಡಿಕೊಡೋಣ ಬೆಳೀಲಿ ಅಂತ ಹೇಳ್ಬಿಟ್ಟು. ನಮ್ಮ ನಾವು ಬರೋ ಅಷ್ಟರಲ್ಲಿ ಅದನ್ನು ಕೂಡ ನೀಟಾಗಿ ಬೇರು ಸಮೇತ ಎಲ್ಲ ಕಿತ್ತಾಕ್ಬಿಟ್ಟು ಕ್ಲೀನ್ ಮಾಡಿದ್ರು. ಇದಕ್ಕೆ ಬೇರೆ ಏನೋ ಒಂದು ಔಷಧಿ ಕೂಡ ಬರುತ್ತೆ, ಈ ಸತ್ತೆ ಎಲ್ಲ ಬೆಳೆದಿರೋ ಥರ ಹಾಕೋ ಥರ ಔಷಧಿನೂ ಬರುತ್ತೆ. ಅದು ಹಾಕಿದ್ರೆ ಏನು ಗೊತ್ತಾ, ಆ ಸತ್ತೆಯ ಗಿಡಗಳೆಲ್ಲ ಸಾಯೋದ್ರ ಜೊತೆಗೆ ನಾವೇನಾದ್ರೂ ಹಣ್ಣಿನ ಗಿಡನೋ ಈ ಥರ ಎಲ್ಲ ಗಿಡ ಹಾಕಿರ್ತೀವಲ್ಲ, ಅದಕ್ಕೇನಾದರೂ ಒಂಚೂರು ಔಷಧಿ ಟಚ್ ಆದರೂ ಕೂಡ ಅದು ಕೂಡ ಸತ್ತೋಗ್ಬಿಡುತ್ತೆ. ಅದಕ್ಕೆ ಹಾಕ್ಲಿಕ್ಕೆ ಹೋಗಲ್ಲ, ಆದಷ್ಟು ಕೈಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಸದ್ಯ ನಾವು ಹೋದ್ಮೇಲೆ ಒಂದಿಷ್ಟು ಕೆಲಸ ಎಲ್ಲ ಮುಗೀತು. ಹಾಗೆ ಆ ಕಡೆ ಮಾವಿನ ಗಿಡ ನೆಟ್ಟಿದ್ದು ನೋಡಿ, ಅದ್ರ ಸುತ್ತ ಅಂತೂ ಹೆಂಗೆ ಸುತ್ಕೊಂಡ್ಬಿಟ್ಟಿದೆ ಅಂದರೆ ಯಾವುದೋ ಒಂದು ಬಳ್ಳಿ ಹಬ್ಬಿದೆಯೇನೋ ಅನ್ನೋ ಥರನೇ ಫುಲ್ ಸುತ್ಕೊಂಡ್ಬಿಟ್ಟಿತ್ತು. ಇನ್ನು ಆ ಕಡೆ ನಾವು ಮಾವಿನಕಾಯಿ ಗಿಡ ಕೂಡ ನೆಟ್ಟಿದ್ದು. ವಾವ್, ಅಷ್ಟು ಚಿಕ್ಕದ್ರಲ್ಲಿ ಕಿತ್ಕೊಳ್ಳೋದಾ? ಇರ್ಲ ಅಪ್ಪ ನೋಡಿ, ಒಣ ಆದಂಗೆ ಆಗ್ಬಿಟ್ಟಿದೆ. ಇದೆಲ್ಲ ತಡ್ನಿ ಒಳಗಡೆ ಅಲ್ಲೊಂದು ಇಲ್ಲೊಂದು ಅಳ್ಗಿಡ ಹುಟ್ಟಿದೆ. ಏನಪ್ಪ ಅಲ್ಲೆಲ್ಲ ಕೂಗ್ತಿದ್ಯಾ? ಏ ಹುಷಾರು, ಮುಳ್ಗಿಡ ಇದ್ದಾವೆ, ಹುಷಾರು. ಇನ್ನೊಂದು ಸ್ವಲ್ಪ ದೂರದಲ್ಲಿ ಹಲಸಿನ ಮರದ ಗಿಡನೂ ಕೂಡ ನೆಟ್ಟಿದ್ದು ಅಲ್ಲ, ಅದನ್ನ ಅಪ್ಪು ಹೋಗಿ ನೋಡ್ಕೊಂಡು ಬರ್ತಿದ್ರು. ಅದಂತೂ ಕಾಣಿಸ್ತಾನೆ ಇರಲಿಲ್ಲ, ಅದೇನಿದೆಯಾ ಹೋಗ್ಬಿಟ್ಟಿದೆಯಾ ಅಂತ. ಅಲ್ಲಿ ಹೋಗಿ ನೋಡಿದಾಗ ತುಂಬ ಚೆನ್ನಾಗಿ ಅದು ಚಿಗುರಿತಂತೆ. ಎಲ್ಲ ಗಿಡಗಳಿಗಿಂತ ಅದೇ ಚೆನ್ನಾಗಿ ಚಿಗುರಿರೋದು, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಇನ್ನು ಮಾವಿನಕಾಯಿ ನೋಡಿ ಎಷ್ಟಪ್ಪ ಆಗಿದೆ ಅಂತ ಹೇಳಿ. ಉಪ್ಪು ಹಚ್ಕೊಂತೀನೋ ಕೆಂಪಗಾಗಿದೆ. ಬರೀ ಒಂದೇ ತಿಂಗಳಿಗೆ ಗಿಡ ನೆಟ್ಟು ಹಣ್ಣು ತಿಂತಾ ಇದ್ದೀವಿ. ಹಣ್ಣು ಕಾಯಿ ಅದು ಒಂದು ಬಿಟ್ಟಿದ್ದು ಅದನ್ನು ಕಿತ್ಕೊಂಡು ತಿನ್ಬಿಟ್ಟಲ್ಲ. ಹಣ್ಣಾದ್ಮೇಲೆ ಸರಿ ಕಿತ್ಕೋಬೇಕು ತಾನೆ. ಚೆನ್ನಾಗಿದೆ. ಮನುಷ್ಯನ್ಗೆ ಎಷ್ಟಿದ್ರು ಅಷ್ಟೇ ಆಸೆ ಜಾಸ್ತಿ. ಏನು ಹುಳಿ ಏನಿಲ್ಲ, ಅಲ್ಲೋ ನಾನು ಜುಮ್ ಅಂದ್ಬಿಡ್ತದೆ. ಚೆನ್ನಾಗಿ ಬರುತ್ತೆ. ಈ 102 ದಿನ ಹೆಂಗೆ ಕಳೀತೋ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ಇನ್ನು ಅಮ್ಮ ಸ್ವಲ್ಪ ಸ್ವೀಟ್ ಪುರಿ ಮಾಡಿ ಪ್ಯಾಕ್ ಮಾಡಿಕೊಟ್ರು. ಲಾಸ್ಟ್ ಟೈಮ್ ಅವರಲ್ಲಿ ಬೆಂಗಳೂರಿಗೆ ಬಂದಾಗ ಮಾಡಿಕೊಟ್ಟಿದ್ರಲ್ವ, ಆವಾಗ ನನಗೆ ತುಂಬ ಇಷ್ಟ ಆಗಿತ್ತು. ಹಾಗೆ ಬೇಗ ಖಾಲಿ ಕೂಡ ಆಗಿಬಿಡ್ತು. ಅಪ್ಪುಗೂ ಇಷ್ಟ ಆಗಿತ್ತು, ಅವರು ಕೂಡ ತಿಂದು ಖಾಲಿ ಮಾಡಿಬಿಟ್ಟಿದ್ರು. ಅದಕ್ಕೆ ಇನ್ನೊಂದು ಸ್ವಲ್ಪ ಮಾಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಊರಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?